ಮಕ್ಕಳ ಕಥೆಗಳು. ಈ ಕಥೆಯ ಹೆಸರು ಮೂರ್ಖ ಕತ್ತೆ. ವಿಕ್ರಮ ಎಂಬ ಒಬ್ಬ ವ್ಯಾಪಾರಿ ಇದ್ದ. ಆತ ಬಹಳಷ್ಟು ರೀತಿಯ ಸಾಮಾನುಗಳನ್ನು ಕೊಳ್ಳುವುದು ಮತ್ತು ಮಾರುವ ಕೆಲಸವನ್ನು ಮಾಡುತ್ತಿದ್ದ. ಅವನ ಸಾಮಾನುಗಳನ್ನು ಹೊರಲು ಅವನ ಬಳಿ ಒಂದು ಕತ್ತೆ ಇತ್ತು. ಆತ ಪಟ್ಟಣಕ್ಕೆ ಹೋಗುವ ದಾರಿಯಲ್ಲಿ ಒಂದು ನದಿ ಇತ್ತು. ಪ್ರತಿದಿನ ಮಾರುಕಟ್ಟೆಗೆ ಹೋಗುವಾಗ ವಿಕ್ರಮನು ಕತ್ತೆಗೆ ನದಿಯಲ್ಲಿ ಸ್ನಾನವನ್ನು ಸಹ ಮಾಡಿಸುತ್ತಿದ್ದ. ಬೇಸಿಗೆ ಕಾಲ ಬಂದಿತು. ಯಥೇಚ್ಛವಾಗಿ ಉಪ್ಪು ಸಿಗುತ್ತಿತ್ತು. ವಿಕ್ರಮನು ಒಂದು ಚೀಲದ ತುಂಬ ಉಪ್ಪು ಕೊಂಡನು. ಅದನ್ನು ಕತ್ತೆಯ ಮೇಲೆ ಏರಿಸಿ ಹೇಳಿದ, ಏ ಕತ್ತೆಯೇ, ಬೇಗನೆ ನಡೆ, ನಾವು ಮನೆಗೆ ಬೇಗ ತಲುಪಬೇಕು ಎಂದನು. ಅವರು ನದಿಯನ್ನು ದಾಟುತ್ತಿರುವಾಗ ಕತ್ತೆಯ ಕಾಲು ಜಾರಿ ಬಿದ್ದುಬಿಟ್ಟಿತು. ಕತ್ತೆಯ ಮೇಲಿದ್ದ ಚೀಲವು ಜಾರಿ ನೀರಿನೊಳಗೆ ಬಿದ್ದು ನೆನೆಯಿತು. ಆಗ ಏನಾಯಿತು ಗೊತ್ತೇ? ಚೀಲದೊಳಗಿದ್ದ ಉಪ್ಪು ಒದ್ದೆಯಾಗಿ ಎಲ್ಲವೂ ಕರಗಿ ಹೋಯಿತು. ಕತ್ತೆಯು ಕಷ್ಟಪಟ್ಟು ಮೇಲಕ್ಕೆದ್ದಿತು. ಮತ್ತೆ ಚೀಲವನ್ನು ಅದರ ಮೇಲೆ ಒರೆಸಿದಾಗ ಅದರ ತೂಕ ತುಂಬಾ ಕಡಿಮೆಯಾಗಿತ್ತು. ಮರುದಿನ ಕತ್ತೆಯ ಮೇಲೆ ವಿಕ್ರಮನು ಅದೇ ಚೀಲವನ್ನು ಒರೆಸಿದಾಗ ಕತ್ತೆಯು ಇಂದು ಮತ್ತೆ ನಾನು ನೀರಿನೊಳಗೆ ಬೀಳುತ್ತೇನೆ, ನನ್ನ ಮೇಲಿರುವ ಎಲ್ಲ ತೂಕವು ಕಡಿಮೆಯಾಗುವುದು ಎಂದು ಯೋಚಿಸುತ್ತಾ ಮತ್ತೆ ನೀರಿನಲ್ಲಿ ಬಿದ್ದಿತು. ವಿಕ್ರಮನಿಗೆ ನಡೆಯುತ್ತಿರುವ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಬಹಳ ದಿನಗಳು ಬೇಕಾಯಿತು. ವಿಕ್ರಮನು ಕತ್ತೆಗೆ ಸರಿಯಾದ ಪಾಠವನ್ನು ಕಲಿಸಲು ನಿರ್ಧರಿಸಿದ. ಕಾಲವು ಬದಲಾಗಿ ಚಳಿಗಾಲ ಬಂದಿತು. ಈಗ ಹತ್ತಿಯ ಸರದಿ. ಹತ್ತಿಯು ಏರಳವಾಗಿ ದೊರೆಯಲಾರಂಭಿಸಿತು. ವಿಕ್ರಮನು ಯೋಚಿಸಿದ, ಕತ್ತೆಗೆ ಬುದ್ಧಿ ಕಲಿಸಲು ಇದು ಸರಿಯಾದ ಸಮಯ ಮತ್ತು ಸರಿಯಾದ ಕಾಲವೂ ಕೂಡ. ಈಗ ಅವನು ಒಂದು ಚೀಲದ ತುಂಬ ಹತ್ತಿಯನ್ನು ತುಂಬಿಸಿ ಕತ್ತೆಯ ಮೇಲೆ ಏರಿ ಆತನ ಹಳ್ಳಿಯ ಕಡೆ ನಡೆದನು. ನದಿಯು ಹತ್ತಿರ ಬರುತ್ತಿದ್ದಂತೆ ಕತ್ತೆಯು ಯೋಚಿಸಿತು, ಅಯ್ಯೋ ಪಾಪ, ಈ ವ್ಯಾಪಾರಿಯು ನನ್ನ ಮೇಲೆ ಏರಿರುವ ಮೂಟೆಯು ತೂಕವು ಕಡಿಮೆ ಇದೆ. ನಾನೀಗ ನೀರಿನಲ್ಲಿ ಮುಳುಗಿದರೆ ಅದರ ತೂಕವು ಇನ್ನಷ್ಟು ಕಡಿಮೆಯಾಗುವುದಲ್ಲ ಎಂದು ಯೋಚಿಸಿತು. ಬಹಳಷ್ಟು ಸಂತೋಷಪಟ್ಟಿತು. ಕತ್ತೆಯು ಸಹ ತುಂಬಾ ನಾಟಕವಾಡಿತು. ಆದರೆ ಪಾಪ, ಅದು ಮೇಲಕ್ಕೇಳಲು ಪ್ರಯತ್ನಿಸಿದಾಗ ಅದಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಮೂಟೆಯು ಇನ್ನಷ್ಟು ತೂಕವಾಗಿತ್ತು. ಕತ್ತೆಯು ತನ್ನ ವರ್ತನೆಯ ಬಗ್ಗೆ ತನಗೆ ಬೇಸರ ಮಾಡಿಕೊಂಡಿತು. ಅಂದಿನಿಂದ ಅದು ತನ್ನ ಯಜಮಾನನ ಎಷ್ಟೇ ಭಾರವಾದ ಮೂಟೆ ಹೇಳಿದರೂ ಹೊರಲು ಬೇಸರ ಮಾಡಿಕೊಳ್ಳದೆ ಹೊರತಿತ್ತು. ನೀತಿ: ಕೆಲಸದಿಂದ ತಪ್ಪಿಸಿಕೊಂಡರೆ ಇನ್ನಷ್ಟು ಕೆಲಸ ಮಾಡಬೇಕಾಗುತ್ತದೆ.